everyone, welcome back to my channel. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಿವತ್ತು ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನನಗೆ ತುಂಬ ದಿನದಿಂದ ಮನೇನ ಬೈ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದೆ. ಅದು ತುಂಬ ದಿನದ ಕನಸು ಕೂಡ. ಸೊ ನನಗೆ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು. ಸೊ ಒಂದು ಪ್ರಾಪರ್ಟಿ ಇದೆ, ಸೊ ಇಫ್ ಯು ಕ್ಯಾನ್ ಸಿ ಅಂತ. ಸೊ ಆ ಪ್ರಾಪರ್ಟಿನ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ನಾನು ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಹೇಗಿದೆ ಮನೆ, ಸೊ ಯಾವ ಪ್ರಾಪರ್ಟಿ ಅದು. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಫಸ್ಟ್ ಪ್ರಾಪರ್ಟಿ ಕ್ಯಾಸೆಡ್ರಾ ಅವ್ರ ಬಿಲ್ಡರ್ಸಿಂದ ಮಾಡಿರೋದು. ತುಂಬ ಚೆನ್ನಾಗಿದೆ. ಇದು ಒಂದು ಡೆಮೋ ಫ್ಲ್ಯಾಟ್ ಅಂತ ತೋರಿಸ್ತಾ ಇದ್ರು. ಸೊ ಯಾ, ಹಿಯರ್ ಇಟ್ ಈಸ್. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್, ಬಟ್ ಡೈಮೆನ್ಷನ್ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. Elizabeth standing balcony, it seems. Wow! I don't know what all names they put. What would work? Bathroom. ಇನ್ನೊಂದು ಪ್ರಾಪರ್ಟಿ ಅದೇ ಮುಂಚೆ ಹಾಕಿದ್ದೀನಲ್ವಾ, ಅದು ಆದಮೇಲೆ ಅದರ ಅಪೋಸಿಟ್ ಅಲ್ಲಿರೋ ಒಂದು ಬಿಲ್ಡಿಂಗ್ಗೆ ಬಂದಿದ್ದು, ಬ್ಲೂಬೆರಿ ಹೋಮ್ಸ್ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನೋಡಕ್ ಬಂದ್ವಿ. ಬಟ್ ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ ಅಂಡ್ ಡೈಮೆನ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡೋಣ. ಆ್ಯಕ್ಚುಲಿ 2 ಪ್ರಾಪರ್ಟೀಸ್ನ ನೋಡ್ಕೊಂಡು ಬಂದ್ವಿ ಗೈಸ್. ಸೊ ಅದರಲ್ಲಿ ಒಂದು ಪ್ರಾಪರ್ಟಿ ಬಂದುಬಿಟ್ಟು ಚೆನ್ನಾಗಿದೆ, ಬಟ್ ಅದರಲ್ಲಿ ಸ್ಕ್ವೇರ್ ಫೀಟ್ ತುಂಬ ಕಡಿಮೆ ಇತ್ತು. ಆ್ಯಂಡ್ ಅದು ನಂಗೆ ಇಷ್ಟ ಆಯಿತು, ಬಟ್ ಸ್ಕ್ವೇರ್ ಫೀಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಸ್ಕ್ವೇರ್ ಫೀಟ್ ತುಂಬ ಜಾಸ್ತಿ ಇದೆ. ಎಲ್ಲನೂ ಚೆನ್ನಾಗಿದೆ, ಬಟ್ ಇಟ್ಸ್ ನಾಟ್ ಬಿಲ್ಡರ್ಸ್ದು ಇಲ್ಲ ಅಲ್ಲ ಅದು. ನೋಡೋಣ, ಇನ್ನೂ ಕೆಲವೊಂದು ಪ್ರಾಪರ್ಟೀಸ್ನ ನೋಡ್ತೀನಿ. ಇದು 2ರಲ್ಲೇ ಡಿಸೈಡ್ ಮಾಡೋಕ್ಕೆ ಇಷ್ಟ ಇಲ್ಲ, ನೋಡಿಬಿಟ್ಟು ಡಿಸೈಡ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ.
ಸೊ ಅಲ್ಲಿಂದ ಬಂದ ತಕ್ಷಣ ಯಾಕೋ ದಾರಿಯಲ್ಲೇ ನನಗೆ ಮೂವಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಏನಂತ್ಯಾ ಆಲ್ರೆಡಿ ಸೌಂಡ್ ಬರ್ತಾರೆ ಡಿಟಿಎಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ ಹೋಗ್ಬಾ. ಸೊ ನಾನು ನಮ್ಮ ತಮ್ಮ ಮೂವಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಯಾವ ಮೂವಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ಇನ್ನು ಸ್ವಲ್ಪ ಹೊತ್ತಲ್ಲೇ ತೋರಿಸ್ತೀನಿ ನಿಮಗೆ. ನಮ್ಮದು ಇರೋದು ಮೂವಿ IMAX 4 ಅಭಿ ಮಜಾ ಆಯ್ಗನ್ನ. ಸೊ ನೋಡೋಣ, ಇನ್ನು ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ ಯಾವ ಮೂವಿ ಅಂತ. 2000 years later. ಇಂಟರ್ವಲ್ ಬಿಟ್ಟಿದೆ ಗೈಸ್. ಮೂವಿ ತುಂಬ ಅಂದರೆ ತುಂಬ ಬೋರಿಂಗ್ ಆಗಿದೆ. ಸೊ ಏನಾದರೂ ಆರ್ಡರ್ ಮಾಡೋಣ ಅಂತ ಬಂದಿದ್ದೀನಿ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲ ಏನಾದ್ರು ಮಾತ್ರ ಕ್ಯಾಪಿಚಿನೋ ಏನೂ ಇಲ್ವಾ ಸರ್? ಅದು ಸೇರಿಸಿ ಮಾಡ್ಬಿಡ್ತೀರಾ? ಇರ್ಲಿ ಬಿಡು, ಬೇಡ ಸರ್, ನೀರು ಸಾಕು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನೀರು ಸಾಕು. ಸ್ವಲ್ಪ ಪಿಜ್ಜಾ ಅಷ್ಟೇ ಬೇಗ ಕಳಿಸ್ಕೊಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಯ್ ಗಾಯ್ಸ್, ಸೊ ಮೂವಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲೇ ತುಂಬ ಮಳೆ ಶುರುವಾಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಮಳೆಯಲ್ಲೆಲ್ಲ ನಾನು ನಮ್ಮ ತಮ್ಮ ನೆನ್ಕೊಂಡ್ಬಿಟ್ವಿ. ಹಾಗೆ ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಗೈಸ್. ಸೊ ತುಂಬ ಅಂದರೆ ಸ್ವಲ್ಪ ಬೋರಿಂಗ್ ಥರ ಅನ್ನಿಸ್ತಿತ್ತು, ಲ್ಯಾಗ್ ಥರ ಇತ್ತು. ಸೊ ಆಲ್ಮೋಸ್ಟ್ 2:45 or 3 hours ಮೂವಿ ಅನಿಸುತ್ತೆ. ಅದು ತುಂಬ ಅಂದರೆ ತುಂಬ ಲ್ಯಾಗ್ ಮಾಡಿದ್ದಾರೆ. ಒನ್ ಟೈಮ್ ವಾಚ್ ಅಷ್ಟೇ, ಬಟ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗೇನೂ ಇರಲಿಲ್ಲ. ಓಕೆ, ನನ್ನ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಲಿಲ್ಲ ಅನ್ನಿಸ್ತು ನನಗೆ. ಅಷ್ಟೇ ಗೈಸ್. ಇನ್ನು ಇವತ್ತಿನ ದಿನ ಸ್ವಲ್ಪನೇ ಹೆಕ್ಟಿಕ್ಕಾಗೇ ಹೋಯಿತು. ಸೊ ಮನೆ ನೋಡೋಕೆ ಹೋಗಿದ್ದು, ಹಾಗೆ ಮೂವಿಗೆ ಹೋದ್ವಿ. ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ಹೆಕ್ಟಿಕ್ ಆಗಿತ್ತು. ಇನ್ನು ತುಂಬ ಟಯರ್ಡ್ ಅನ್ನಿಸ್ತಾ ಇದೆ. ಯಾಕಂದರೆ ನಾಳೆ ಆಫೀಸಿಗೆ ಬೇರೆ ಹೋಗಬೇಕು. ಆ್ಯಕ್ಚುಲಿ ನಾನು ನಾಳೆ ಸಂಡೇ ಅಂದ್ಕೊಂಬಿಟ್ಟಿದ್ದೆ, ಬಿಕಾಸ್ ಇವತ್ತು ಹಾಲಿಡೇ ಇತ್ತಲ್ವ. ನಾವು ನಾಳೆ ಸಂಡೇ ಅನ್ನೋ ಒಂದು ಮೈಂಡ್ ಸೆಟ್ಟೆಲ್ಲ ಇದೆ. ಬಟ್ ನೋ. ಸೊ ನಾಳೆ ಆಫೀಸಿಗೆ ಬೇರೆ ಹೋಗಬೇಕು. ಸೊ ಇನ್ನೇನು ನಾನು ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಲಾಗಿನ್ ಆದೆ. ಓಕೆ ಗೈಸ್, ದೆನ್ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ಯಾರ್ಯಾರು ನನಗೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಗುಡ್ ನೈಟ್, ಬಾಯ್.